ಕಥೆ ಹೇಳ್ತಿರ್ತಾರೆ. ಒಬ್ಬ ತಾಯಿ ಇದ್ಲು, ಒಬ್ಬ ಮಗ ಇದ್ದ, ತಂದೆ ತೀರಿಕೊಂಡಿದ್ದ. ಸುಮ್ಮನೆ ಒಂದು ಸುಂದರ ಕಥೆ ಇದು. ಆವಾಗ ತಾಯಿ ಮಗನ ಬೆಳೆಸಿದ್ಲು, ಆದರೆ ಮಗ ಒಂದು ಚಲೋ ಕೆಲಸ ಮಾಡಲಿಲ್ಲ. ಏನೇನು ಮಾಡಬಾರದು ಅಂತ ತಾಯಿ ಹೇಳಿದ್ಲೋ ಅದನ್ನು ಮಾಡ್ತಿದ್ದ. ಒಂದು ದಿವಸ ಇಬ್ಬರು ಒಂದೇ ಸಲ ಪ್ರಾಣ ಬಿಟ್ರು. ಅಲ್ಲಿಂದ ಇಬ್ಬರು ಹೋದರು ಸ್ವರ್ಗದ ಬಾಗಿಲ. ಈ ಕಡೆ ನರಕದ ಬಾಗಿಲ ಎರಡು. ಇಲ್ಲಿ ಅಲ್ಲಿಗೆ ಹೋದರು. ಸ್ವರ್ಗದ ಬಾಗಿಲ ತಟ್ಟಿದ್ಲು ತಾಯಿ. ಅವಾಗ ದೇವದೂತ ಬಾಗಿಲ ತೆಗೆದ. ಈತ ನಿಂತಿದ್ದಲ್ಲ ಹುಡುಗ. ಈ ಹುಡುಗ ತಾಯಿ ಇಬ್ಬರನ್ನು ನೋಡ್ದ. ಅವಾಗ ಅವನಿಗೆ ಗೊತ್ತಾಯಿತು, ನೋಡಿದ ಕ್ಷಣವೇ ಅವನಿಗೆ ಗೊತ್ತಾಯಿತು, ಒಬ್ಬರು ಶುದ್ಧ, ಇನ್ನೊಬ್ಬರು ಅಶುದ್ಧ. ಆವಾಗ ಆತ ಹೇಳ್ದ, ತಾಯಿ ನಿನಗೆ ಬಾಗಿಲ ತೆರೆದದ, ನಿನ್ನ ಮಗನಿಗೆ ಅಲ್ಲ. ಆವಾಗ ತಾಯಿ ಹೇಳಿದ್ಲು, ನನಗೆ ಯಾಕೆ ತೆರೆದದ ಹೇಳು ಅಂದ್ಲು. ನೀನು ಬಹಳ ಸ್ವಚ್ಛ ಆದ್ದರಿಂದ ತೆರೆದದ ಅಂದ. ಹಾಗಿತ್ತು ಅಂದರೆ ನಾನು ಯಾವುದನ್ನು ಅನುಭವಿಸಬೇಕೋ ಅವನಿಗೆ ಕೊಡು, ಆತ ಏನನ್ನು ಅನುಭವಿಸಬೇಕೋ ನಾನು ಸ್ವೀಕರಿಸ್ತೇನೆ, ನಾನು ನರಕಕ್ಕೆ ಹೋಗ್ತೇನೆ, ಈ ಹುಡುಗ ಸ್ವರ್ಗದಲ್ಲಿ ಹೋಗಲಿ ಅಂದ್ಲು. ನೋಡಬೇಕು, ಎದ್ಲು, ಹಸ್ರಾತು ಕನಸಿದು. ತಾಯಿಗೆ ಬಿದ್ದ ಕನಸಲ್ಲ, ಹುಡುಗನಿಗೆ ಬಿದ್ದ ಕನಸು. ಜೀವನ ಬದಲಾಯಿತು, ಕಣ್ಣಲ್ಲಿ ನೀರ ಬಂತು. ತಾಯಿಯ ಪ್ರೇಮ ಎಂಥ ಅದ್ಭುತ ಅಂದ. ನಾನು ಒಂದು ಮಾತು ಕೇಳಲಿಲ್ಲ, ಜೀವನ ಹಾಳು ಮಾಡಿಕೊಂಡೆ. ಆಕೆ ಸ್ವರ್ಗವನ್ನೇ ನನಗಾಗಿ ಬಿಟ್ಟು ನರಕಕ್ಕೆ ಹೊರಟಿದ್ಲು. ನಾನು ಆಕೆ ತೋರಿದ ಮಾರ್ಗವನ್ನು ಬಿಟ್ಟು ನರಕ ಕಟ್ಟಿಕೊಂಡೆ ಜೀವನದಲ್ಲಿ. ಎಂಥ ಅಪ್ರತಿಮ ಪ್ರೇಮ, ಪ್ಯೂರ್ ಲವ್, ಅನ್ಅಡಲ್ಟ್ರೇಟೆಡ್ ಲವ್. ನೋಡಬೇಕು, ಮಿಶ್ರಣ ಇಲ್ಲ, ಸ್ವಚ್ಛ, ಕೊಡೋದೇ ವಿನಃ ಬೇಡೋದಲ್ಲ. ಅಂಥ ಶುದ್ಧ ಶುದ್ಧ ಹೃದಯ, ಅಲ್ಲಿ ಭಕ್ತಿ, ಅಲ್ಲಿ ಬೇಡಿಕೆ ಇಲ್ಲ. ನ ಕಾಮಯಮಾನ, ಅಲ್ಲಿ ತ್ಯಾಗ, ನಿರೋಧ ರೂಪತ್ವಾತ್, ಅಲ್ಲಿ ತ್ಯಾಗ. ತ್ಯಾಗ ಭಕ್ತಿ ಎರಡೂ ಕೂಡಿ ಹೋಗ್ತಾವ. ತ್ಯಾಗ ಪರಮ ಪ್ರೇಮ ಎರಡೂ ಕೂಡಿ ಹೋಗ್ತಾವ. ಇದ ಹುಡುಗ ಮುಂದೆ ಒಬ್ಬ ಶ್ರೇಷ್ಠ ಸಂತನಾದ. ಇದು ಬರೇ ಒಂದು ಕನಸಿನಿಂದ. ಮನಸ್ಸು ಬದಲಾಗಿತ್ತು. ತಾಯಿ ಜೀವನ ಕಲಿಸಿಕೊಟ್ಟಿತ್ತು. ಏನು? ಪವಿತ್ರ ಪ್ರೇಮ, ಪವಿತ್ರ ಪ್ರೇಮ. ಎಂಥ ಜೀವನ! ಇದನ್ನು ಪರಿಶುದ್ಧಗೊಳಿಸಬೇಕು ಅಂತ ಹೊರಟ ಆತನ ಮಾತುಗಳೆಲ್ಲ ಹರವ್ಯಾವ ಯುರೋಪ ದೇಶದೊಳಗೆ. ಆ ಮಾತುಗಳ ಮಧ್ಯದಲ್ಲೆಲ್ಲ ಲವ್ ಡಿವೈನ್. ಸುಮ್ಮನೆ ಪ್ರೇಮ, ಸುಮ್ಮನೆ ಹಿಂಗೆ ಹರಬೇಕು. ತ್ಯಾಗ, ಪ್ರೇಮ ಎರಡರ ಮಿಶ್ರಣ, ಅದೇ ಭಕ್ತಿ ಮಾರ್ಗ. ಎಂಥ ಸುಂದರವಾದ ಮಾರ್ಗ! ಎಲ್ಲಿ ತ್ಯಾಗ ಇರ್ತದೆ, ಎಲ್ಲಿ ಭಕ್ತಿ ಇರ್ತದೆ, ಅಲ್ಲಿ ಸಂತೋಷ ಇರ್ತದೆ.
ಎಲ್ಲಿ ಪ್ರೇಮದ ಕೊರತೆ ಇರ್ತದೆ, ಎಲ್ಲಿ ತ್ಯಾಗದ ಕೊರತೆ ಇರ್ತದೆ, ಅಲ್ಲಿ ಅಸಂತೋಷ ಹರವಿಕೊಂಡಿರ್ತದೆ. ನಾವಿಷ್ಟು ಯಾಕೆ ಅಸಂತೋಷಿಗಳಾಗ್ತಾ ಇದ್ದೇವೆ ಅಂದರೆ ನಮ್ಮಲ್ಲಿ ಎರಡರ ಕೊರತೆ. ಬೇಕು ಅನ್ನೋದು ಕಡಿಮೆ ಆಗ್ತಾ ಇಲ್ಲ, ಪ್ರೇಮ ಇದು ಹರುತ್ತಾ ಇಲ್ಲ, ಅಷ್ಟು ಹರುತ್ತಾ ಇಲ್ಲ. ಪ್ರತಿಯೊಂದು ವಸ್ತುವಿಗೆ ನಾವು ಬೆಲೆ ಕಟ್ಟಕ್ಕೆ ಶುರು ಮಾಡೇವಿ. ಮನೆಗೆ ಯಾರಾದರೂ ಬಂದು ಒಂದು ಕಪ್ ನೀರ ಕೊಡಿ ಅಂತ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಕಪ್ ಅಂದರೆ ಎಷ್ಟು? ಒಂದು ಬಾಟ್ಲಿ ಕಿಮ್ಮತ್ತು ಎಷ್ಟು? 15 ರೂಪಾಯಿ. ಈ ಮನುಷ್ಯಾಗ ಒಂದು ಬಾಟ್ಲಿ ನೀರು ಕೊಟ್ಟರೆ 15 ರೂಪಾಯಿ ಖರ್ಚಾಗ್ತದೆ. ಹಿಂಗೆ ಆದರೆ ಆಕಾಶದಿಂದ ಧಾರಾಕಾರವಾಗಿ ಜಗತ್ತು ನೀರ ಕೊಟ್ಟಿತು. ಆಕಾಶದ ಅದ ಬಿಲ್ಲ ಕಳಿಸಿದರೆ ಮನುಷ್ಯನ ಗತಿ ಏನು ಹೇಳಿ? ಮೇಘ ಬಿಲ್ ಕಳಿಸಿದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ? ಏನು ಸುರಿತದೆ 10 ನಿಮಿಷದಾಗ ನೀರು ಜಗತ್ತಿನಾದ್ಯಂತ. ಆದರೆ ಒಂದು ದಿವಸ ಇಂಥವ್ರ ಮನೆಗೆ ನಾನು ನೀರ ಕೊಟ್ಟೇನಿ ಅಂತ ಅಂದಿಲ್ಲ, ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಸುರಿಸ್ತಾ ಹೋಗ್ತದೆ, ಭೂಮಿ ಬೆಳೀತದೆ, ಹಸಿರಾಗ್ತದೆ, ಮನುಷ್ಯ ಉಸಿರಾಡಿಸ್ತಾನ. ಆದರೆ ಏನು ಮಾಡೋದು? ಅದೇ ನೀರು ತಗೊಂಡು ಭಿಕ್ಷಾವೇಡ್ತಾನೆ. ನಮ್ಮ ಮನಸ್ಸು ಎಷ್ಟು ಸಣ್ಣದಾಗಿದೆ. ನಾವು ವಿಚಾರ ಮಾಡೋದು ಹಂಗೆ ಮಾಡಬಾರ್ದಂತಲ್ಲ, ಹಂಗೆ ಮನಸ್ಸೇ ಹಂಗೆ ಆಗ್ಯದ. ಏನು ಮಾಡೋಕ್ಕಾಗ್ತದೆ? ನನಗೆ ಇಷ್ಟು ನೀರು ಸಿಕ್ಕದ, ಇನ್ನೊಬ್ಬರಿಗೆ ಬಂದವ್ರಿಗೆ ಅದೇನು ಕಾಯಂ ಬರ್ತಾರೆ ನೀರಡಿಸಿ. ಬಂದಾಗ ಒಂದು ಕಪ್ ನೀರು ಕೊಟ್ಟರೆ ಕಮರ್ಷಿಯಲ್ ಚಿಂತನೆ ಶುರುವಾಗ್ತದಲ್ಲ. ಇದೆಂಥ ಅದ್ಭುತ, ಎಂಥ ಅದ್ಭುತ! ಪ್ರತಿಯೊಂದಕ್ಕೂ ಬೆಲೆ 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 ಬೆಲೆ. ಈಗ ಎಲ್ಲಕ್ಕೂ ಬೆಲೆ ಬಂದದ. ಒಂದು ಮಗುವನ್ನು ಒಬ್ಬ ತಾಯಿ ಹತ್ತಿರ ಕೊಟ್ಟರೆ ಒಂದು ತಾಸಿಗೆ 30 ರೂಪಾಯಿ. ಇಲ್ಲ, ಈಗ ಬಂದಿಲ್ಲ, ಪರದೇಶದಲ್ಲಿ ಅದು ಒಂದು ತಾಸಿಗೆ $1. ಎದಕ್ಕೆ? ಆ ಹುಡುಗನ ತಾಸು ಇಡಾಕ ಅಷ್ಟೆ. ಹೆಂಗೆ ಇದೆಲ್ಲ ನಡೆಯುವೆ ಈ ಜಗತ್ತಿನಾಗ, ಇವೆಲ್ಲ ನಡೀತಾ ಇದ್ದಾವ. ಪ್ರತಿಯೊಂದು ಸಂಗತಿ ಹಿಂಗಾದ ಬಳಿಕ ಜೀವನದ ವೈಭವ ಹೇಗೆ ನಿಲ್ಲೋದದೆ? ಎಂಥ ಸುಂದರ ಜಗತ್ತಾಯಿತು. ಮನಸ್ಸುಗಳು ಎಷ್ಟು ಬದಲಾಗಿ ಬಿಟ್ಟು, ಸುರಿಯುವ ನೀರ ಇನ್ನೂ ಸುರಿತಾ ಇದೆ, ಹರಿಯುವ ನದಿಗಳು ಇನ್ನೂ ಹರಿತಾ ಇದ್ದಾವ. ಆದರೆ ನಮ್ಮ ಮನಸ್ಸುಗಳು ಹೊಲಸಾಗ್ಯಾವ ಅಷ್ಟೆ. ಯಾಕೆ? ಹೊಲಸಂದ್ರೇನು? ಹೊಲಸಂದ್ರೆ ಶುದ್ಧವಾದ ಪ್ರೇಮದ ಕೊರತೆ. ಆ ಬಳಿಕ ಭಿಕ್ಷಾವೃತ್ತಿ. ಸಾಕು ಭಗವಂತನೇ, ಇಷ್ಟದೇ ಅಲ್ಲ, ಸಾಕು ಅಂತೂ ಒಂದು ಸಲ ಒಬ್ಬರೇ ವರ ಶಬ್ದ ಬಳಸ್ತಿರಲ್ಲ. ವರ ಅಂದ್ರೇನು? ಬ್ರೈಡ್ ಗ್ರೂಮ್. ಏನು ಶಬ್ದ ಇಂಗ್ಲೀಷ್ದಾಗ ಅದು? ಗ್ರೂಮ್. ವರ, ಕನ್ಯಾ, ವರ. ಅವಾಗ ಇಷ್ಟು ಕೊಡ್ತೀನಿ ಅಂತ ಸಾಕಂತೂ ಒಬ್ಬ ವರ. ಅವ್ರು ಅಷ್ಟು ಕೊಡ್ತೀನಿ ಅಂತ ಹೇಳ್ಯಾರ, ಇವ್ರಿಷ್ಟು ಕೊಡ್ತಾನೆ ಅಂತ ಹೇಳ್ಯಾರ. ಅಂದ್ರೆ ಅಲ್ಲಿಯೂ ಇವ ಹಿಂಗೆ ಮಾಡಿ ಬಂದಾನ, ಇಲ್ಲಿಯೂ ಹಿಂಗೆ ಮಾಡಿ ಬಂದಾನ, ಇನ್ನು ಮುಂದಿನವ್ರನ್ನೂ ಹಿಂಗೆ ಮಾಡ್ತಾನ ಅಷ್ಟೆ. ವರನೇ ಭಿಕ್ಷಾ ಬೇಡಾಕ ಹತ್ತಿದ್ರೆ ಹೆಣ್ಣು ಮಕ್ಕಳ ಎದರ ವರ ಹೆಂಗಾಗ್ತಾನ? ಸುಮ್ಮನೆ ತಾವು ವಿಚಾರ ಮಾಡಿ. ಯಾರು ಎದರ ಬೇಡಬೇಕು? ಯಾರು ಪುರುಷರೋ ಸಮರ್ಥರೋ ಅವರು ಕೊಡಬೇಕು. ಅವರೇ ಬೇಡಾಕ ನಿಂತರೆ ಗತಿ ಏನು ಹೇಳಿ? ಇದು
ಅಂದ್ರೆ ತಗೋಬಾರ್ದಂತೆಲ್ಲ ನಾ ಹೇಳೋದು, ನೀವು ಬೇಕಾದಷ್ಟು ತಗೋರಿ, ಆದರೆ ಬೇಡೋ ಗುಣ ಅದಲ್ಲ. ಇದು ಬಹಳ ವಿಚಿತ್ರದ. ಇದೇ ನಮ್ಮನ್ನು ಸಣ್ಣವರನ್ನು ಮಾಡಿದ್ದು. ಮನುಷ್ಯ ಯಾಕೆ ಸಣ್ಣವಾಗ್ತಾ ಬಂದ ಅಂದರೆ ಇದು ಎದೆ ಕಡಿಮೆ ಆಕ್ಕೋತು ಬಂತು, ತಲೆ ಹೆಚ್ಚಾಕೋತ ಹೋತು, ತಲೆ ಬೆಲೆ ಕಟ್ಟಿತು, ಎದೆ ಬಾಡಿ ಹೋಯ್ತು.